ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅರ್ಪಿತಾ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಮೂರೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಸಖತ್ ಸೂಪರ್ ಟೇಸ್ಟಿ ಆಗಿರುವಂತಹ ಕುಲ್ಫಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬ ರುಚಿಯಾಗಿರುತ್ತೆ ಇದು. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಕುಲ್ಫಿ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸ್ 15 ಬಿಡಿಸಿಟ್ಟಿರೋ ಅಂಥ ಖರ್ಜೂರನ ತೊಗೊಂಡಿದ್ದೀನಿ, ಬೀಜ ತೆಗೆದು. 200 ಗ್ರಾಮಷ್ಟು ಬಾದಾಮನ್ನ ತೊಗೊಂಡಿದ್ದೀನಿ. ಕಾಯಿಸಿರೋ ಅಂತಹ 1 ಕಪ್ ಆಫ್ ಮಿಲ್ಕ್, ಉಗುರು ಬೆಚ್ಚಗಿರೋ ಅಂಥದ್ದು. ಇವಾಗ ಒಂದು ಬೌಲ್ನ ತಗೊಂಡು ಬಿಡಿಸಿರೋ ಅಂಥ ಖರ್ಜೂರನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಬಾದಾಮನ್ನ ತೊಗೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಮತ್ತು 1 ಗ್ಲಾಸ್ ಮಿಲ್ಕ್ ತೊಗೊಂಡಿದ್ದೆ ಅಲ್ವಾ, ಅದು ತುಂಬ ಬಿಸಿನೇ ಇರಬಾರ್ದು, ತುಂಬ ತಣ್ಣಗೂ ಇರಬಾರ್ದು, ಉಗುರು ಬೆಚ್ಚಗಿದ್ರೆ ಸಾಕು. ಇವಾಗ ನೋಡಿ, ಮುಕ್ಕಾಲು ಭಾಗ ಹಾಲನ್ನ ಹಾಕ್ಕೊಂಡು ಇನ್ನು ಕಾಲು ಭಾಗ ಹಾಗೆ ಇಟ್ಕೊತಾ ಇದ್ದೀನಿ. ಇವಾಗ ಇದು ಮೂರನ್ನು ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಡ್ತೀನಿ. 30 ನಿಮಿಷಗಳ ಕಾಲ ಇದನ್ನು ನೆನೆ ಹಾಕಬೇಕಾಗುತ್ತೆ ನಾವು. ಇದು ಸ್ವಲ್ಪ ನೆನ್ಕೊಂಡ್ರೇ ಚೆನ್ನಾಗಿರುತ್ತೆ. ಇವಾಗ 30 ನಿಮಿಷಗಳ ಕಾಲ ಆದ ನಂತರ ನೋಡಿ ಈ ಥರ ಆಗಿದೆ. ಇವಾಗ ಒಂದು ಮಿಕ್ಸಿ ಗ್ರೈಂಡರ್ ತೊಗೊಂಡು ಅದಕ್ಕೆ ಎಲ್ಲದನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಅದನ್ನು ಮಿಕ್ಸಿನಲ್ಲಿ ನಾವು ಗ್ರೈಂಡ್ ಮಾಡ್ಕೋಬೇಕು. ಅರ್ಧ ಗ್ರೈಂಡ್ ಆದಮೇಲೆ ನೋಡಿ ಈ ಥರ ಆಗಿದೆ. ಇವಾಗ ಇನ್ನು ಕಾಲು ಭಾಗ ಮಿಲ್ಕ್ನ ಹಾಗೆ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲದನ್ನು ಯೂಸ್ ಮಾಡಿದೆ ನಾನು. ಇವಾಗ ಮತ್ತೆ ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಆದಮೇಲೆ ನೋಡಿ ಈ ಥರ ಸ್ಮೂತ್ ಈ ಥರ ಆಗಿದೆ. ಇವಾಗ ಒಂದು ಗ್ಲಾಸಸ್ನ ತೊಗೋಬೇಕು. ಕಾಫಿ ಟೀ ಕುಡಿಯೋ ಗ್ಲಾಸಸ್ ಈ ಥರದ್ದು ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಐಸ್ ಕ್ರೀಮ್ ಮಾಡೋ ಮೋಲ್ಡ್ ಇದೆ ಅಂದರೆ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ನನ್ನ ಹತ್ರ ಇರಲಿಲ್ಲ, ನಾನು ಹಾಗಾಗಿ ಈ ಸ್ಟೀಲ್ ಗ್ಲಾಸಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಗ್ಲಾಸಸ್ಗೆ ಫಿಲ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಗ್ಲಾಸಸ್ಗೂ ನಾನು ಫಿಲ್ ಮಾಡಿಕೊಂಡೆ ನೋಡಿ ಈ ಥರ. ಇವಾಗ ಪ್ಲಾಸ್ಟಿಕ್ ಕವರ್ಸ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಈ ಥರದ್ದು. ಸೊ ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಪ್ಲಾಸ್ಟಿಕ್ ಕವರ್ಸ್ನ ನಾನು ತೋರಿಸ್ತಿದ್ದೀನಿ ಅಲ್ವಾ, ಆ ಅಳತೆನಲ್ಲಿ ಕಟ್ ಮಾಡ್ಕೊಳ್ಳಿ. ಮತ್ತು ಈ ಥರ ರಬ್ಬರ್ ಬ್ಯಾಂಡ್ಸ್ ಎಲ್ಲ ಪ್ರಾವಿಷನ್ ಸ್ಟೋರ್ಸ್ನಲ್ಲೂ ಸಿಗುತ್ತೆ. ಇವಾಗ ಕವರ್ನ ಕ್ಲೋಸ್ ಮಾಡಿ ಕಪ್ಸ್ಗೆ ಈ ರಬ್ಬರ್ ಬ್ಯಾಂಡ್ ಇರುತ್ತೆ ಅಲ್ವಾ, ಅದನ್ನು ಟೈಟಾಗಿ ಹಾಕಬೇಕು. ಇವಾಗ ತೋರಿಸ್ತಿದ್ದೀನಿ ನೋಡಿ, ಈ ಥರ ಹಾಕಿ ಅದೇ ಥರ ಉಳಿದಿರೋ ಅಂಥ ಎಲ್ಲ ಕಪ್ಸ್ಗೂ ಕ್ಲೋಸ್ ಮಾಡಿಕೊಂಡೆ. ಇವಾಗ ಒಂದು ಚಾಕು ತೊಗೊಂಡು ಸ್ವಲ್ಪ ಕವರ್ನ ಕಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಉಳಿದಿರೋ ಅಂಥ ಎಲ್ಲ ಗ್ಲಾಸಸ್ನು ಕಟ್ ಮಾಡಿಕೊಂಡೆ. ಇವಾಗ ಈ ಥರ ಸ್ಪೂನ್ಸು ಕೂಡ ಎಲ್ಲ ಪ್ರಾವಿಷನ್ ಸ್ಟೋರ್ಸಲ್ಲೂ ಸಿಗುತ್ತೆ. ಈ ಸ್ಪೂನ್ಸ್ನ ಮೇಲ್ಗಡೆ ಹಾಗೆ ಒಂದೊಂದೇ ಎಲ್ಲದಕ್ಕೂ ಇಟ್ಟೆ. ಇವಾಗ ನೋಡಿ ಕಂಪ್ಲೀಟಾಗಿ ರೆಡಿ ಆಯಿತು. ಇವಾಗ ಇದನ್ನು ನಾವು 6 ಗಂಟೆಗಳ ಕಾಲ ಫ್ರೀಝರ್ನಲ್ಲಿ ಇಡಬೇಕಾಗುತ್ತೆ. ಇವಾಗ ನೋಡಿ 6 ಗಂಟೆಗಳ ಕಾಲ ಆದಮೇಲೆ ಈ ಥರ ಆಗಿದೆ, ಇದು ಫುಲ್ ಗಟ್ಟಿಯಾಗಿದೆ. ಸೊ ಇವಾಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಫ್ರೀಝರಿಂದ ತೆಗೆದ ತಕ್ಷಣ ಓಪನ್ ಮಾಡಬೇಡಿ, ಒಂದು 10 ಮಿನಿಟ್ಸ್ ಬಿಡಿ, ಯಾಕೆಂದರೆ ತುಂಬ ಗಟ್ಟಿ ಇರುತ್ತೆ. ಹಾಗಾಗಿ 10 ಮಿನಿಟ್ಸ್ ಆದಮೇಲೆ ತುಂಬ ಈಸಿಯಾಗಿ ಬರುತ್ತೆ ತೆಗಿಯೋದಕ್ಕೆ. ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಈಸಿಯಾಗಿ ಬಂತು ಅಂತ. ತುಂಬ ಕ್ರೀಮಿಯಾಗಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಅದೇ ರೀತಿ ಉಳಿದಿರೋ ಅಂಥ ಎಲ್ಲ ಕುಲ್ಫಿನೂ ತಕ್ಕೊಂಡೆ. ತಿನ್ನೋದಕ್ಕೂ ಕೂಡ ತುಂಬ ಟೇಸ್ಟಿಯಾಗಿತ್ತು. ಇದನ್ನು ಎಲ್ಲ ಮಕ್ಕಳು ದೊಡ್ಡವರು ಎಲ್ಲರೂ ತಿನ್ಬೋದು. ಹೆಲ್ತಿಗೆ ತುಂಬ ಒಳ್ಳೆಯದು ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಕುಲ್ಫಿ ಅಂತ. ಮೂರೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಕುಲ್ಫಿನ ಹೇಗೆ ಮಾಡೋದು ಅಂತ ನೋಡಿದ್ರಿ ಅಲ್ವಾ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.